ರಿಲಯನ್ಸ್, HDFC ಬ್ಯಾಂಕ್ ಮತ್ತು ನಮ್ಮ TCS. ಇದು ಮೂರು ಸೆಕ್ಟರ್ಗಳು. ಆದರೆ ನಿಫ್ಟಿಯಲ್ಲಿ ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದೊಡ್ಡ ಒಂದು ವೆಯ್ಟೇಜನ್ನು ಹೊಂದಿರುವಂತಹ ಸ್ಟಾಕ್ಗಳು. ಸೊ ಇದನ್ನ ಅನಲೈಸ್ ಮಾಡಿದ್ರೆ ನಮಗೆ ನಿಫ್ಟಿಯ ಓವರ್ ಆಲ್ ಒಂದು ಬ್ರಾಡರ್ ಪಿಕ್ಚರ್ ನಮಗೆ ಸಿಗೋ ಚಾನ್ಸಸ್ ಇರುತ್ತೆ ಒಂದು. ಎರಡನೇದು, ಈ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ಮೋಸ್ಟ್ ಆಫ್ ಯು, ನಿಮ್ಮ ಎಷ್ಟೊಂದು ಜನ ನೀವು ಅದರಲ್ಲಿ ಹೂಡಿಕೆ ಮಾಡಿರ್ತೀರಿ. ಯಾಕಂದ್ರೆ ಇದು ಹೆವಿ ವೇಟ್ ಸ್ಟಾಕ್, ಒಂದು ತುಂಬ ಒಂದು ಸ್ಟ್ರಾಂಗ್ ಸ್ಟಾಕ್ ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟೊಂದು ಜನ ಮಾಡಿರ್ತಾರೆ. ಸೊ ಅವ್ರಗಳಿಗೆ ರುಪಿ ಕಾಸ್ಟ್ ಆವರೇಜಿಂಗ್ ಆಪರ್ಚುನಿಟಿ ಇದೆಯಾ, ಅಥವಾ ನಮಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ, ಅಥವಾ ಇಷ್ಟೊಂದು ಬೀಳ್ತಾ ಇದೆ ಮಾರ್ಕೆಟಲ್ಲಿ ಈ ಸ್ಟಾಕ್ಗಳು, ಹೆವಿ ವೇಟ್ ಸ್ಟಾಕ್ಗಳು ಬೀಳ್ತಾ ಇದೆ. ಸೊ ರಿವರ್ಸಲ್ ಪಾಸಿಬಿಲಿಟಿ ಇದೆಯಾ ಇಲ್ಲಿಂದ ನಾವು ನೋಡುವಂಥ ಒಂದು ಕಥೆಗಳು ನೋಡೋಣ. ನೋಡಿ, ಫಂಡಮೆಂಟಲಿ ಇದ್ರ ಮೂರು ಸ್ಟಾಕ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ಫಂಡಮೆಂಟಲಿ ಈ ಮೂರು ಸ್ಟಾಕು ಎಕ್ಸ್ಟ್ರಾರ್ಡಿನರಿ ಸ್ಟಾಕ್ ಅಂದರೆ ನಿಫ್ಟಿ ಹೆವಿ ವೇಟ್ ಸ್ಟಾಕ್ಗಳು. ರಿಲಯನ್ಸ್ ನೋಡಿಕೊಂಡ್ರೆ, ರಿಲಯನ್ಸ್ ನಮ್ಮ ದೇಶದ ಎಷ್ಟೊಂದು ದೊಡ್ಡ ಒಂದು ವಹಿವಾಟಿನ ಒಂದು ಹೊರೆ ಹೊತ್ತಿರುವಂಥ ಒಂದು ಕಂಪನಿ, ಎಷ್ಟೊಂದು ಜನಕ್ಕೆ ಜಾಬ್ ಕೊಟ್ಟಿದೆ. ನಮ್ಮ ಎಷ್ಟೊಂದು ಫೀಲ್ಡ್ಗಳಲ್ಲಿ ರಿಲಯನ್ಸ್ ಒಂದು ಕಂಪನಿ ಅಲ್ಲ, ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೋದರಲ್ಲಿ ನಿಮಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಇದೆ, ಜಿಯೋ ಇದೆ, ರಿಟೇಲ್ ಇದೆ, ಇನ್ನೂ ಹಲವಾರು ಸಿಕ್ಕಾಪಟ್ಟೆ ಕಂಪನಿಗಳು ಒಳಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗೆ ಇದೆ.